ಅದು ಬೇರೆ ದಾದಾ ಯಾರ್ ಗೊತ್ತಾ, ಥಲಾ ಸ್ವ್ಯಾಗ್ ಗೊತ್ತಾ, ಸುಖ ಸ್ಟೈಲ್ ಗೊತ್ತಾ, ಏಕ್ ದೋ ಚಾರ್ ಪಂಚ್. ನಮ್ಮ 100ನೇ ವ್ಲಾಗಿಗೆ ಸ್ವಾಗತ. ಬರ್ರಿ, ನಮ್ಮ 100ನೇ ವ್ಲಾಗ್ ಏನಿರ್ತತೆ ಅಂತಂತಂದ್ರೆ, ನಾವು ಇದು ಮಾವಿರ ಕ್ಯಾಂಟೀನ್ ಕೃಪಾ ಕಟಾಕ್ಷ ತಿಂತಿದ್ದೀವಿ ನಾಷ್ಟ. ಸ್ಕಿಪ್ ಮಾಡ್ದಾಗ ನೋಡ್ರಿ 100ನೇ ವ್ಲಾಗಿಗೆ ಬಂದ್ವಿ. ಆಮೇಲೆ ಹಿಂಗೆ ಇಂಟ್ರೆಸ್ಟಿಂಗ್ ವ್ಲಾಗ್ ಬರ್ತಾ ಇರ್ತವೆ. ನಮ್ಮ ಡಾಗ್ಸ್ದಾಯ್ತು, ನಮ್ಮ ಮನೆದಾಯ್ತು, ಇದೆ ಪ್ರತಿಯೊಂದು ತೋರಿಸ್ತಿರ್ತೀವಿ. ಬಂಕು ಭಯ, ನಾವ್ ಹೇಳಿದ್ವಿ ಚಪ್ಪಾಳೆ ಟ್ರೋಫಿ ಟುಮಾರ ಅಂತ. ಜನ ಒಂದ್ಸಲ ಇಷ್ಟ ಬಿದ್ರೆ ಬಿಡಲ್ಲ, ಕೈ ಹಿಡಿತಾರೆ. ಜನಕ್ಕೆ ಇಷ್ಟ ಆಗೋದಷ್ಟು ಈಸಿ ಅಲ್ಲ. ಆಯ್ತಂದ್ರೆ ಮುಗಿತೀನ. ನಮ್ಗೆ ಫಸ್ಟ್ ಏನ ಗೊತ್ತಿಲ್ಲ ಗಿಲ್ಲಿ ನಮ್ ಜನ ಅಂತ ಇಷ್ಟೊಂದು ರಿಟರ್ನ್ ಮಾಡನ್ ಕುರುಬರನ್ ಗೊತ್ತೇ ಇಲ್ಲ ನಮಗೆ. ನಮ್ಮ ನಿಜವಾಗ್ಲು ಇಷ್ಟು ಖುಷಿ ಪ್ರಥಮ್ ಗೆದ್ದಾಗ ಆಗಿದ್ದಿಲ್ಲ. ಇದು ರಿಯಲ್ ಆಗಿ ಗೆದ್ದನ್ ಗಿಲ್ಲಿ, ನಮಗ್ ಬಾಳ ಇಷ್ಟ ಆಯ್ತು. ಅಪ್ಪ ಹೊಸ ದೇವನ ಯಾರ್ದು ಬೇಕು ಒಂದು ಕೋಲು ಎಂತ ಹಾಡೋದು. ನಾಯಿ ಹೊಡೆಯಬೇಕು ಒಂದು ಕೋಲು. ಬೋಂಡು ನೋಡಿಲೆ ಹೆಂಗ್ ಕೂಚಂಡ್ಲ. ನೋಡು ಮಮ್ಮನ ಮಾತಾಡ್ತಾಳ, ನಾನಿದ್ದೀನಂತ ನೋಡು. ಬೋಂಡು ಬೆಕ್ಕಲಿ ಬಂದು देखो ना देखो ना देखो ना गाइस, देखो ना देखो ना देखो ना देखो ना गाइस. ಇಲ್ಲ ನಮ್ದು ವೃತ್ತಿ ಇದು ಎಕ್ಸಾಕ್ಟ್ಲಿ ನಮ್ಮ 100ನೇ ವ್ಲಾಗಿಂಗ್ ಇರ್ಬೇಕನ್ನ ನಾವು ಅಂದ್ಕೊಂಡಿದ್ದಿಲ್ಲ. ಆದರೆ ನಮಗೆ ಆರಾಮ್ ತಪ್ಪಿದ ಕಾರಣ ಏನೇನೋ ಆಯಿತು. ಆದರೆ ಈಗ ನನ್ನ ಪ್ರಕಾರ ಡಾಗ್ ಶೋನೇ ನಮ್ಮದು 100ನೇ ವ್ಲಾಗ್ ಆಗೋ ಚಾನ್ಸಸ್ ಇದೆ. ನಮ್ಮ ಆ್ಯಪದು ನಮ್ಮದು ಡಾಗ್ ಶೋ. ಅದಾದಮೇಲೆ ಇನ್ನೇನಿಲ್ಲ, ನನ್ನ ಬರ್ಡೇ ವ್ಲಾಗೇ ಬರೋದು. ಅದು ಬಿಟ್ಟು ಇನ್ನೇನಿಲ್ಲ. ಒಂದು ಕಡೆ ಹೋಗ್ಬೇಕಂತಿತ್ತು, ಇವ್ರ ಬರ್ಡೇದು ನೋಡ್ತೀವಿ. ಆಗ್ತಾನೇ ಇಲ್ಲ. 100ನೇ ವ್ಲಾಗಿಗೆ ಹೋಗ್ಬೇಕಂದ್ರೆ ಅದಾಗಿಲ್ಲ. ಇವ್ರ ಬರ್ಡೇಗೆಲ್ಲ ಏನೇನು ಹೋಗೋಕ್ಕಾಗಲ್ಲ, ಅಲ್ಲೇ ಹೋಗ್ತೀವಿ. ನೋಡ್ತೀರಿ ಇನ್ನು ಅಪ್ಕಮಿಂಗ್ ವ್ಲಾಗ್ಸ್ 1, 2, 3 ಇಷ್ಟ ಅದಾವ ನಮ್ಮ ಪ್ಲ್ಯಾನು. ನೋಡೋಣ. ಎಲ್ಲರೂ ನಮಗೀಗ ಸಹಕರಿಸ್ರಿ. ನಮ್ಮ ವೃತ್ತಿ ಇದೆ, ಇವಾಗ ಬೇರೆ ವೃತ್ತಿ ಇಲ್ಲ ನಮ್ಮದು. ಇವರೇ ಬೈತಾರ ವ್ಲಾಗ್ ಮಾಡ ಅಂತ. ನಮ್ಗೆ ಆರಾಮ್ ತಪ್ತೈತೆ. ಏನು ಹೇಳೋಣ, ಅದೇನೇನ ಮಾಡ್ದಾಗ ಕ್ಯಾಮರಾ ಮುಂದೆ ಹೇಳಲ್ಲ, ಆಮೇಲೆ ಹೇಳ್ತೀವಿ. ಬ್ಯಾಕ್ ಟು ಅಗಸ್ತೆ ಹೋಟೆಲ್. ನೋಡಿ ಈಗ ಸುಣ್ಣ ಹಾಕಲ್ಮೇಲೆ ಅಂತ ಟೇಸ್ಟ್ ಬಂತ. ಅಯ್ಯ ಇವಾಗ ಕೆಂಪಾಗತ್ತೆ. ಒಂದು ಉಗುಳು ಬಂದ್ರು ಕೂಡ ಅಯ್ಯೋ ಜನ ನೋಡಿದ್ರೆ ಏನ್ ತಿಂದ್ರು ಅನ್ಕೋಬೇಕು. ಇಷ್ಟು ರೆಡ್ ಇಂಥವೆಲ್ಲ ಮಾಡಬಾರ್ದು ಅನ್ಕೊಂತೀವಿ. ಇವರೇ ಮಾಡ್ಸೋದು. ಅಡಿಕೆಗಳು ತಿನ್ನಿಸ್ತಿದಾರೆ ನೋಡ್ರಿ.
ಏನೇಳ ನಿಂತ ಅದಕ್ಕೆ ಇವ್ರು ಇದಾರೆ, ಇವ್ರು ಬರೀ ಅಡಿಕೆ ತಿನ್ನೋದ್ರಾಗ ಇರ್ತಾರೆ, ಇನ್ನೇನು ಬೇಡ ಇವ್ರಿಗೆ. ಅಡಿಕೆ 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 ಏನಿದೆ ಅಡಿಕೆ? ಪ್ರಿಯವಾದ ವಸ್ತು ಮಲ್ನಾಡು ಅಡಿಕೆ ಮೈಸೂರು ಬೀಳೋದಿಲ್ಲ. ಅದು ಬಟ್ಲ ಅಡಿಕೆ ತಿಂದಿರೋ ಸಕ್ಕರೆ ಕೂಡಿಸಿ ಸಕ್ಕರೆ ಕೂಡಿಸಿ ಅದನ್ನ ಒಂದು ಪದ್ಧತಿ ಹಿಂಗ್ ಮಾಡ್ತಿದ್ವಿ ಅಂದ್ರೆ ಅಡಿಕೆ ಮತ್ತೆ 2 ತರದ ಅಡಿಕೆ, ಕ್ರೇನ್ ಮತ್ತೆ ಅಂಟಿ. ಅದಕ್ಕೆ ಅಡಿಕೆ, ಸಕ್ಕರೆ, ಏಲಕ್ಕಿ, ಲವಂಗ, ಆಮೇಲೆ ಕಸಕಸೆ, ತುಪ್ಪ ಹಾಕಿ ಕಲಸಿ ಸೊಂಪು ಬಾಯಿಗೆ ಇದಾಗ್ತಿದ್ದು ಅಂತ ಇಡ್ತಿದ್ರಿ. ಅದಿಷ್ಟ ಮಾಡಿಟ್ರೆ ಸೂಪರ್. ಎಲೆ ಜೊತೆಗೆ ತಿಂದ್ರೆ ಮಾತ್ರ ಅದನ್ನೊಂದೇ ಒಂದ್ ಎಲೆ ಒಳಗೆ ಹಾಕೊಂಡು ತಿಂದ್ಬಿಟ್ರೆ ಏನು ಬೇಡ ಆಗೋದು. ನಮ್ಮಲ್ಲಿ ಬಿಲ್ಲೆ ಅಡಿಕೆ ಇವೆಲ್ಲ ಈ ಕಡೆ ಕ್ರೇನ್ ಕೂಡ ಕೂಡಿಸ್ತಿರ್ತಿಲ್ಲ, ಆಮೇಲೆ ಚಲೋ ಇರ್ತಾವಂತ. ಒಂದೊಂದು ಕೆಜಿ ತರಿಸ್ಕೊಂತಿಲ್ಲ ನಿಮ್ಮ ಅಜ್ಜಿ. ಅದೆಷ್ಟೇನ ರೇಟ್ ಆಗಿರ್ಲಿ ಕುಟ್ಟಿ ಕೂಡ ಹಾಕೊಂಡು ತಿಂತಿದ್ಲಲ್ಲ. ಅದನ್ನ ಒಂದು ಹಬ್ಬದ ತರ ಅಡಿಕೆ ನಾನೇ ಕಲ್ಸ್ಕೊಡ್ತಿದ್ದದನ್ನ ಆಕಿಗೆ. ಕಸಕಸೆ, ಕೊಬ್ಬರಿ ಎಲ್ಲ ಬೇಕಾದ್ರೆ ಹಾಕಿ. ಹೌದು, ಭಾಳ ಚೆನ್ನಾಗಿರ್ತಿತ್ತು. ಒಂದು ಡಬ್ಬಿ ಫುಲ್ ಒಂದು ಡಬ್ಬಿ ತುಂಬಿಡ್ತಿದ್ಲು. ನಾವು ತಿಂತಿದ್ವಲ್ಲ, ಬೈತಿದ್ದ ಏನು ಸಣ್ಣ ಹುಡುಗಿ ಕಳಿಸ್ ಅಡಿಕೆ ತಿನ್ನೋದ. ನಾನು ತಿಂತಿದ್ದೆ ಅಲ್ಲಿ ನೋಡಕ್, ಅದಕ್ಕೆ ತಿಂತೀನಿ ನನಗೆ ಕೂಡ. ನಮಗಿಂತ ಇಷ್ಟ ಆಗಲ್ಲ. ಗುಲ್ಕಂಡ್ ಪಾಲ್ ಚೆನ್ನಾಗಿ ಬರ್ತಿದ್ರು, ಈಗ ಏನೇನೋ ಆಗ್ತಾ ಇದ್ರಾಗಿವೆ ಮೇಲೆ ಸುಮ್ಮನೆ ಬರೀದು ಅಡಿಕೆ ತಿನ್ನೋದು. ಬೆಸ್ಟ್ ಇದೆ ಬಾಯಿಗೆ. ಇವಾಗೆ ಪೂರ್ತಿ ರೆಡ್ ಆಗೋಯ್ತು, ಏನೋ ತಿಂದಾರ ನಂಗೆ. ಬಂಗಾರಿ ಯಾರೇನೆ ಬುಲ್ಬುಲ್ ನೋಡಿಲಿ, ಬಂಗಾರಿ ಯಾರೇನೆ ಬುಲ್ಬುಲ್ 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 ಬೋಂಡು ಹೆಂಗ್ ಚೆನ್ನಾಗಿ ಮಾಡಿ ನೀನು ಅಪ್ಪ. ಹೋ ಮನುಷ್ಯ ಹೇಳಿಕೆ ಬಂಗಾರಿ. ನನ್ನ ಫೇವ್ರೆಟ್ ಲೈನ್ಗಳಿವು ಹಂಗೆ ನೋಡೋಕ್ಕೋದ್ರೆ. ರೊಟ್ಟಿ ನಮ್ಮ ಅಪ್ಪ ಅದೊಂದು ತಿಂತೈತೆ ಅಪ್ಪ ಅಂತ. ಪಲ್ಯ, ಚಟ್ನಿ, ಮೊಸರು, ಅನ್ನ, ದಾಲು ಇಷ್ಟ ನಮಗೆ ಸಾಕು. ನಮಗೆ ಇಷ್ಟ, ಮನೆ ಊಟ ಇಷ್ಟ ಸಾಕು ನಮಗೆ. ನಮ್ಮ ಅಪ್ಪಗೆ ರೊಟ್ಟಿ ಇಷ್ಟ. ಮತ್ತೆ ಹಂಗೆ ಬೆಲ್ಟ್ ಹಿಡ್ಕೊಂಡು ಕೂತ ನೋಡಿ ಅಪ್ಪ. ಹಾಂ, ಬೆಲ್ಟ್ ಹಿಡ್ಕೊಂಡು ಎಲ್ಲಿಗೆ ಹೋಗ್ತಿ? ಮಾಡಬಾರ್ದಂಗೆ ಕಡಿಯೋದು ಮಾಡೋದು. ಬಾ ಇಲ್ಲೇ, ಅವಂಗ ಮಾಡ್ತಿರ್ತಾವ. ಅವ್ರೇನು ಅನ್ನಲ್ಲ, ಗ್ರೇಟ್ ಬಿಡೋರು ಫಾರಿನ್ದವ್ರು. ನಿಮ್ಮನ್ನೇನು ಅನ್ನಲ್ಲ ಮಾತುಗಳು. ಬಾ ಇಲ್ಲೇ, ಇಲ್ ಬಾ, ಕೊನೆ ಹಿಡ್ಕ ಬಾ, ಬಾ ಮತ್ತೆ ಬಾ ಇಲ್ಲೇ ಹೋಗನ್ ಬಾ ನೋಡು ಬಾ. ನಮ್ಮ ಕಾರೆಲ್ಲ ಐತೆ, ನಮ್ಮ ಕಾರೆಲ್ಲ ಐತೆ. ಅಪ್ಪುಡು ಕಾರೆಲ್ಲ ಐತೆ, ಅಪ್ಪುಡು ಕಾರೆಲ್ಲ ಐತೆ. ಅಪ್ಪುಡು ಎಲ್ಲ ವ್ಯಾಕ್ಸಿನ್ ಮುಗೀತು. ಇನ್ನು ನೆಕ್ಸ್ಟ್ ಅಕ್ಕಿ 1 ವರ್ಷಕ್ಕೆ ಇಂಜೆಕ್ಷನ್. ಇವಾಗೆಲ್ಲ ಅಕ್ಕಿನ ಮುಂದೆ ವಾಕ್ ಹೋಗ್ಬೋದು. ವಾಕ್ ಹೋಗ್ತಾಳೆ. ವಾಕ್ ಹೆಂಗೆ ಹೋಗೋದು? ಅಪ್ಪು ಯಾರು ನಿಂಗೆ ಏನಂದ್ರು ಡಾಕ್ಟ್ರು? ಗುಜ್ಜುಗ್ಗರ್ ಅಂತ ಯಾರಂದ್ರು ನಿನ್ನ? ಡಾಕ್ಟ್ರ್ ಏನಂದ್ರು ನೋಡಿಲಿ, ಏನಂದ್ರು ಡಾಕ್ಟ್ರು ಅಂತಕ್ಕೆ. ಯಾಕೆ ಬಾವ್ ಮಾಡಲ್ಲಪ್ಪ ನೀನು? ಅದು ನಿಂಗೆ ಬಾವ್ ಮಾಡತ್ತಿದ್ ಗೊತ್ತಾ? देखो ना गाइस, क्या है ये गाइस? ಚಾಪುಡಿ, ಏಲಕ್ಕಿ ಮತ್ತು ಎಗ್ಸ್. ಇದು ನಮ್ಮ ಕಾಮನ್ ಆರ್ಡರ್. ಇಷ್ಟ ಆಗ್ತಿರ್ತೇನೆ ನಾವು ಆನ್ಲೈನ್ ತರಿಸಿರೋದ್ರಿಂದ ಅರ್ಲಿ ಡಿನ್ನರ್ ಮಾಡ್ತಿದ್ದೇವೆ. ಏನಂದರೆ
ನಾವು ಬೆಣ್ಣೆ ದೋಸೆ ಮತ್ತು ಮುದ್ದೆ ಊಟ ತರಿಸಿದ್ದೀವಿ. ಸೊ ಎಸ್, ನಾವು ಊಟ ಮಾಡಿ ಅವ್ರ ಗುಡಿಗೆ ಹೋಗ್ಬೇಕಂತ ಅನ್ನೋಂಗಾಗೈತೆ. ಈಗ ನಾವು ಕಾರ್ನಾಗ ಕರ್ಕೊಂಡು ಹೋಗ್ತಿದ್ದೀವಿ. ಯಾಕೆ ಕಾರ್ನಾಗ ಹೋಗ್ತಾಳಂತೆ ಒಬ್ಬಳೆ. ಐ ಲವ್ ಯು ಟು. ಹಂಗೆ ಮಾಡ್ತಾರೆ ಯಾರಾದ್ರು ನೋಡ್ರಿ ಇಲ್ಲಿ ಬಾಲಪ್ಪ. ಈಗ ಸುಟ್ಟಿ ಸಿಗೋದವ್ರಿಗೆ. ಹದಿನೇಳು kg ಆಗ್ಯಾಳ. ನಮಗೇನ ಈಗ ಫೈಟಿಂಗ್ ಮಾಡ್ಸತ್ತಾಳ ನಮ್ಮ ಜೊತೆ. ನೋಡ್ರಿ ಎಷ್ಟು ಹೆಂಗಾಗ್ಯಾಳ ಅಂತೇಳಿ ತೂಗ್ಸಿ ಎತ್ತಿ ಬಿಸಾಕಿ ಜೋರ ದಬ್ಬಿ ಒಳ ಬಾಗ್ಲ ನೋಡಲ್ಲಿ ಬಾಲ ಬಿಟ್ಕೊಂಡ್ ಚಾರ್ಲಿ ಮಾಡ್ದಾಗ ಮಾಡ್ತಾಳೆ. ಟ್ರೈನಿಂಗ್ ಇನ್ನ ಮಾಡಿಲ್ಲಕ್ಕಿತ್ತು, ಅದಕ್ಕೆ ಹಂಗೆ ಮಾಡ್ತಾಳಕ್ಕಿ. ಟ್ರೈನಿಂಗ್ ಮಾಡಿಸ್ಬೇಕಿ. ಇನ್ನು ಡಾಗ್ ಶೋನಾಗ ಏನೇನ್ ಮಾಡ್ತಾಳೋ ಏನೋ. ಡ್ರೆಸ್ ಹಾಕೊಂಡು ಬೇರೆ ಹೋಗ್ಬೇಕಂತ ಅವ್ರು ಸರ್. ಅಷ್ಟೊಂದು ಇನ್ನೂ ಸಣ್ಣದೇದ್ ಬಿಡ್ರಿ ಅನ್ನತ್ತಾರ. ಇನ್ನು 2 ತಿಂಗಳು ಬಿಟ್ಟು ಟ್ರೈನಿಂಗ್ ಮಾಡಿಸೋ ಅಷ್ಟೊಂದು ಮುಗಿತಿನ್ನ. ಅವ್ನ ಲೆವೆಲಿಗೆ ಸ್ವಲ್ಪ ಬರ್ಬೇಕಂದ್ರೆ ಇನ್ನೂ ಟೈಮ್ ಬೇಕು. ಏನು ಇನ್ನೂ ಈಗ ವಾಂಡ್ ಮಾಡ್ದಾಗ ಮಾಡ್ತಾನೆ. ಉಡಾಳ ಪವ್ಯ ಅಂತ ಯಾರೋ ಇದ್ದ. ನಂಗೆ ಉಡಾಳ ಅಪ್ಪು ಇದು. ಉಡಾಳ ಅಪ್ಪು ನೋಡಿಲಿ. ಬಾ ಹೊರಗೆ ಬಾ ಮತ್ತೆ ನೋಡೆಲ್ಲ ಲೈಟಿಂಗ್ ಚೆನ್ನಾಗಿ ಕಾಣಿಸ್ತದ ನಾವು. ಆಯ್ತಾ? ಇವ್ರ್ಯಾರ ನಾಳೆ ಹಾರ ಹಾಕ್ತಾರಂತೆ ಯಾರಿಗೋ ಏನು ಸನ್ಮಾನ ಮಾಡೋದು. ಏನ್ ಸನ್ಮಾನ? ಸತ್ಕಾರ ಮಾಡ್ಕೋದು. ಇದೇನು ಸಮಾವೇಶ ಅದು ಡೈಲಿ ಸ್ಕೂಲ್ ಹತ್ರ. ಅವ್ರು ನೋಡ್ರಿ ಅಲ್ಲಿದ್ದಾರೆ. ನಮ್ಮ ಹೆಸರು ಕೊಟ್ಬಿಟ್ಟಾರಂತವ್ರು. ಅಲ್ಲಿಂದ ನೋಡ್ರಿ ಅವರು. ಬೀಟ್ರೂಟ್ ಎತ್ತೀನಿ. ಬೀಟ್ರೂಟ್ ಕೊಟ್ರೆ ಹೆಂಗ್ ಕುಂತಾಳ. ಇಂಥವೆಲ್ಲ ಬೇಡ ಆಗ್ತದೆ ತಕ್ಕೆಗೆ. ತಿನ್ನು. ಹೊರ ಬಂದು ಏನು ಮಾಡ್ತೀಯಲ್ಲ, ನಾಯಿ ಮನುಷ್ಯರೆಲ್ಲ ನೀನು ತಿಂತಾರ ನೋಡಿ. ಸುಮ್ಮನೆ ತಿನ್ನು. ಗುಡ್ ಗರ್ಲ್ ಆಗ್ಬೇಕಾ? ಏನು ಕತೆ ಇದೆ? ನೀನು ಬ್ಯಾಡ್ ಗರ್ಲ್ ಅಂತ ಟ್ರೈನಿಂಗ್ ಆಗಿಲ್ಲ ಇದಕ್ಕಂತ. ಬೈದ್ರೆ ತಿನ್ನಲಕ್ಕಿ. ಗುಜ್ಜು ಗರ್ಲ್ ತಿನ್ನಂದ್ರೆ ತಿಂತಾಳಂತ. ಹಂಗಕ್ಕಿ ಬೈದ್ರೆ ಯಾವುದು ನಮ್ಮ ಮಾತು ಕೇಳೋದಿಲ್ಲಕ್ಕಿ. ತಿಂದೆ? ಇನ್ನೂ ಸ್ವಲ್ಪ ಐತೆ ನೋಡಿ ತಿನ್ನು. ಗುಜ್ಜು ಗರ್ಲ್ ಅಂತ ಅನ್ನಲ್ಲ ಹಿಂಗೆ ನಾನು.